ಕರ್ನಾಟಕದಲ್ಲಿ ಸರ್ಕಾರ ಕೆಡುವುದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆಯಾ? ಕರುನಾಡಿನಲ್ಲೂ ಕೂಡ ಆಪರೇಷನ್ ಕಮಲಕ್ಕೆ ಮುನ್ನುಡಿ. ನೋಡಿ, ಬೇರೆ ಬೇರೆ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ. ಚುನಾವಣೆಯ ಸಂದರ್ಭದಲ್ಲಿ ಕರುನಾಡಲ್ಲಿ ಆಪರೇಷನ್ ಕಮಲಕ್ಕೆ ಮುನ್ನುಡಿ. ಮಹಾರಾಷ್ಟ್ರ ಮಾದರಿಯಲ್ಲಿ ಹಾಕಿದ್ಯಾ ಬಿಜೆಪಿ ಸ್ಕೆಚ್? ಸರ್ಕಾರ ಕೆಡುವುದಕ್ಕೆ ಬಿಜೆಪಿ ಸ್ಕೆಚ್ ಹಾಕಿದ್ಯಾ? ಈಗ ಲೋಕಸಭೆ ಎಲೆಕ್ಷನ್ ಮುಗಿತಾ ಇದ್ದಂತೆ ಸರ್ಕಾರ ಪತನ ಆಗತ್ತಾ? ನೋಡಿ, ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪತನ ನಿಶ್ಚಿತ. ಲೋಕಸಭೆ ಎಲೆಕ್ಷನ್ ಮೇಲೆ ನಿಂತಿದ್ಯಾ ನಾಥ ಆಪರೇಷನ್. ರಾಜಕಾರಣದಲ್ಲಿ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ ಈಗ ಏಕನಾಥ್ ಶಿಂದೆ. ಚುನಾವಣಾ ಪ್ರಚಾರದಲ್ಲಿ ಮಹಾ ಸಿಎಂ ಸ್ಫೋಟಕ ಹೇಳಿಕೆ ಕೊಟ್ಟಿರೋದು ಕರ್ನಾಟಕ ರಾಜಕೀಯದ ಬಗ್ಗೆ. ಚುನಾವಣಾ ಪ್ರಚಾರದಲ್ಲಿ ಮಹಾರಾಷ್ಟ್ರ ಸಿಎಂ ಕೊಟ್ಟಿರುವಂತಹ ಸ್ಫೋಟಕ ಹೇಳಿಕೆ ಇದು. ನೋಡಿ, ಬಿಜೆಪಿ ನಾಯಕರ ಹೇಳಿಕೆಗೆ ಈಗ ಮಹಾ ಸಿಎಂ ಹೇಳಿಕೆ ಪುಷ್ಟಿ ಕೊಡ್ತಾ ಇದೆ. ನಾನು ಇತ್ತೀಚೆಗೆ ಕರ್ನಾಟಕದ ಒಂದು ಸಭೆಗೆ ತೆರಳಿದ್ದೆ. ಮಹಾರಾಷ್ಟ್ರ ಸಿಎಂ ಹೇಳಿಕೆ ಕೊಟ್ಟಿರೋದು ಕರ್ನಾಟಕದಲ್ಲೂ ಕೂಡ ನಾಥ ಆಪರೇಷನ್ ಮಾಡೋದಿದೆ ಅಂತ ಹೇಳಿದ್ರು ಬಿಜೆಪಿ ನಾಯಕರು. ನೋಡಿ, ನಾಥ ಆಪರೇಷನ್ ಅಂದ್ರೆ ಏನು ಅಂತ ನಾನು ಕೇಳ್ತೀನಿ. ಆಗ ಹೇಳ್ತಾರೆ ಕರ್ನಾಟಕದ ಬಿಜೆಪಿ ನಾಯಕರು, ನೀವು ಮಹಾರಾಷ್ಟ್ರದ ಮಹಾಗಠಬಂಧನ್ ಸರ್ಕಾರವನ್ನ ಕೆಡವಿದ್ರಿ, ಹೀಗಾಗಿ ನಿಮ್ಮ ಅನುಭವ ನಮಗೆ ಅವಶ್ಯಕತೆ ಇದೆ ಅಂತ ಹೇಳಿದ್ರು. ಕರ್ನಾಟಕದಲ್ಲಿ ಸರ್ಕಾರ ಪತನ ಮಾಡೋದಕ್ಕೆ ಈಗಾಗಲೇ ಸಾಕಷ್ಟು ಸರ್ಕಸ್ ಅನ್ನ ನಡೆಸಲಾಗ್ತಾ ಇದೆ. ಲೋಕಸಭೆ ಎಲೆಕ್ಷನ್ ನ ಬಳಿಕ ಕರ್ನಾಟಕಕ್ಕೆ ಬರಬೇಕಾಗತ್ತೆ, ನಿಮ್ಮ ಅನುಭವ ನಮಗೆ ಕೆಲಸಕ್ಕೆ ಬರುತ್ತೆ ಅಂತ ಹೇಳಿದ್ರು. ನಾಸಿಕ್ ಕ್ಷೇತ್ರದಲ್ಲಿ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಹೇಳಿಕೆಯನ್ನ ಕೊಟ್ಟಿರೋದು ಸ್ಫೋಟಕ ಹೇಳಿಕೆ. ಈ ಮೂಲಕ ಕಾಂಗ್ರೆಸ್ ಸರ್ಕಾರ ಪತನದ सुळीवू कोट्रा नायक अन्नुवंतः प्रश्न ಈಗ करायचं. हा कोण आहे एकनाथ शिंदे? कर्नाटक मध्ये मी आता गेलो होतो सभेला. ते बोले आमच्याकडे पण नाथ ऑपरेशन करायचंय. नाथ ऑपरेशन म्हणजे काय? बोले तुम्ही केलं ते एकनाथ शिंदे. एकनाथ म्हणजे नाथ ऑपरेशन. कर्नाटक मध्ये पण आपल्यासारखंच काहीतरी चालू आहे. लोकसभेच्या नंतर तिकडे होईल. ते म्हणाले तुमचा अनुभव आम्हाला कामी येईल. ठीक आहे बोलले, येतो मी तिकडे. हा कोण आहे एकनाथ शिंदे? कर्नाटक मध्ये मी आता गेलो होतो सभेला. ते बोले आमच्याकडे पण नाथ ऑपरेशन करायचंय. नाथ ऑपरेशन म्हणजे काय? बोले तुम्ही केलं ते एकनाथ शिंदे. एकनाथ म्हणजे नाथ ऑपरेशन. कर्नाटक मध्ये पण आपल्यासारखंच काहीतरी चालू आहे. लोकसभेच्या नंतर तिकडे होईल. ते म्हणाले तुमचा अनुभव आम्हाला कामी येईल. ठीक आहे बोलले, येतो मी तिकडे. हा कोण आहे एकनाथ शिंदे? कर्नाटक मध्ये मी आता गेलो होतो सभेला. ते बोले आमच्याकडे पण नाथ ऑपरेशन करायचंय. नाथ ऑपरेशन म्हणजे काय? बोले तुम्ही केलं ते एकनाथ शिंदे. एकनाथ म्हणजे नाथ ऑपरेशन. कर्नाटक मध्ये पण आपल्यासारखंच काहीतरी चालू. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಕಾಂಗ್ರೆಸ್ ಮುಖಂಡರಾದಂತಹ ವಿ.ಎಸ್. ಉಗ್ರಪ್ಪ ಅವರಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರಮ್ಮ. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತಾವು ಚೆನ್ನಾಗಿದ್ದೀರಲ್ಲ? ಸರ್ ನಾವು ಚೆನ್ನಾಗಿದ್ದೀವಿ. ಸರ್ ಈಗ ನೋಡಿ, ಈಗ ಏಕನಾಥ್ ಶಿಂದೆ ಅವರ ಹೇಳಿಕೆನ ನೀವು ಕೇಳಿಸ್ಕೊಂಡ್ರಿ ಅಂತ ಅನ್ಸುತ್ತೆ. ನನ್ನ ಸಲಹೆಯನ್ನ ಕೇಳಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು ಅನ್ನುವಂತ ಹೇಳಿಕೆ ಕೊಟ್ಟಿರೋದು. ಈ ಮೊದಲಿಗೆ ನಿಮ್ಮ ರಿಯಾಕ್ಷನ್ ಇದಕ್ಕೆ ಏನ್ ಹೇಳ್ತೀರಾ ಸರ್? ಸೊ ಮೂರ್ಖತನದ ಪರಮಾವಧಿಯ ಹೇಳಿಕೆಯನ್ನ ಅವರು ಕೊಟ್ಟಿದ್ದಾರೆ. ಇವರಿಗೆ ಸಂವಿಧಾನದ ಅರಿವಿಲ್ಲ, ಇವರಿಗೆ ಪ್ರಜಾತಂತ್ರದ ಅರಿವಿಲ್ಲ. ಸೊ ಹಾಗಾಗಿ ಜನರ ತೀರ್ಪಿನ ಜೊತೆನಲ್ಲಿ ಚೆಲ್ಲಾಟ ಆಡುವಂತ ಪ್ರವೃತ್ತಿಯನ್ನ ಭಾರತೀಯ ಜನತಾ ಪಾರ್ಟಿಯವರು ಬಿಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಅವ್ರಿಗೆ ಎಂದೂ ಸಹ ಜನ ಬೆಂಬಲ ಸಿಕ್ಕಿಲ್ಲ. ಕ್ಲಿಯರ್ ಮೆಜಾರಿಟಿ ಎಂದೂ ಸಹ ಅವರಿಗೆ ಸಿಕ್ಕಿಲ್ಲ. ಸೊ ಅವ್ರಿಗೇನಾಗಿದೆ, ರಾಷ್ಟ್ರದಲ್ಲೂ ಅನೇಕ ರಾಜ್ಯಗಳಲ್ಲಿ ಇದೇ ಪರಿಸ್ಥಿತಿ ಅವ್ರಿಗಿದೆ. ಮಹಾರಾಷ್ಟ್ರದಲ್ಲೂ ಆಪರೇಷನ್ ಕಮಲದ ಮೂಲಕ, ಗೋವಾದಲ್ಲಿ, ಹೀಗೆ ಅನೇಕ ರಾಜ್ಯಗಳಲ್ಲಿ ಅಂದ್ರೆ ಅದೇ ಮಾದರಿಯನ್ನ ಅನುಸರಿಸೋದಕ್ಕೆ ನನ್ನ ನಾಥ ಆಪರೇಷನ್ ಮಾಡೋದಿದೆ ಅಂತ ಹೇಳಿರೋದು. ನೋಡಿ, ಅದಕ್ಕೆ ಹೆಸರು ಕೂಡ ಇಟ್ಬಿಟ್ಟಿದ್ದಾರೆ ಆಲ್ರೆಡಿ ಕರ್ನಾಟಕದ ಬಿಜೆಪಿ ನಾಯಕರು, ನಾಥ ಆಪರೇಷನ್ ಅಂತ. ಹೇಳ್ತೇನೆ. ಅವರು ಇವತ್ತೇನಾದ್ರೂ ಅವರ ಹಣಬಲದಿಂದ
ಅಧಿಕಾರ ಬಲದಿಂದ ಈ ರೀತಿಯ ಆಟಗಳನ್ನ ಆಡುತ್ತಾರೆ. ಹ್ಮ್ ಈ ರಾಜ್ಯದ ಜನ ಮತ್ತು ಈ ರಾಷ್ಟ್ರದ ಜನ ಸರಿಯಾದಂತ ಆಪರೇಷನ್ ಅನ್ನ ಬಿಜೆಪಿನವ್ರಿಗೆ ಮಾಡ್ತಾರೆ. ಹ್ಮ್ ಅಷ್ಟೋ ಇಷ್ಟು ಏನಾದ್ರು ಗೌರವ ಇವರು ಇರಬೇಕು ಅನ್ನೋ ಹಾಗಿದ್ರೆ ಈ ವಾಮ ಮಾರ್ಗಗಳನ್ನ ಬಿಡಬೇಕು. ಹ್ಮ್ ಅಂದ್ರೆ ಜನರ ನಿಮ್ಗೆ ಏನಾದ್ರೂ ಸುಳಿವು ಸಿಕ್ಕಿದ್ಯಾ ಉಗ್ರಪ್ಪ ಸರ್? ಅಂದ್ರೆ ಈ ರೀತಿ ಆಪರೇಷನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಏನಾದ್ರೂ ಸುಳಿವು? ನನಗಿರುವ ಮಾಹಿತಿಯ ಪ್ರಕಾರ ಹ್ಮ್ ನಮ್ಮ ಪಕ್ಷದ ಎಲ್ಲ ಶಾಸಕರು ಹ್ಮ್ ಪಕ್ಷಕ್ಕೆ ಬದ್ಧತೆ ಇರುವಂತವ್ರು. ಹ್ಮ್ ಹಾಗೆ ನಮ್ಮ ರಾಜ್ಯದ ಜನರು ಸಹ ಯಾರು ಇವರನ್ನ ಆಯ್ಕೆ ಮಾಡಿದ್ದಾರೆ ಅವರು ಸಹ ವಿಚಾರವಂತರಿದ್ದಾರೆ, ಬದ್ಧತೆ ಇರುವಂತ ಹಿನ್ನೆಲೆಯಲ್ಲಿ ಅವರು ಇವರನ್ನ ಆಯ್ಕೆ ಮಾಡಿದ್ದಾರೆ. ಹ್ಮ್ ಹ್ಮ್ ಹಾಗಾಗಿ ಜನ ಬಯಸುವಂಥದ್ದು ಕಾಂಗ್ರೆಸ್ ಇರಬೇಕು ಅಂತ, ಕಾಂಗ್ರೆಸ್ಸಿನ ಎಲ್ಲ MLAs ಬಯಸುವಂಥದ್ದು ಇಲ್ಲದ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಆಡಳಿತ ಇರಬೇಕು ಅನ್ನುವಂಥದ್ದು ಹ್ಮ್ ಜನಪರವಾಗಿ ಕೆಲಸ ಮಾಡ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಈ 5 ಗ್ಯಾರಂಟಿಗಳ ಮೂಲಕ ಜನರ ಸಬಲೀಕರಣಕ್ಕಾಗಿ ಅತ್ಯಂತ ಮಹತ್ತರವಾದಂತ ಹೆಜ್ಜೆಯನ್ನ ಇಟ್ಟಿರ್ತಕ್ಕಂತ ಈ ಸಂದರ್ಭದಲ್ಲಿ ಓಕೆ, ನೀವು ಹೇಳ್ತಾ ಇದ್ದೀರಾ ಅಂದ್ರೆ ಉಗ್ರಪ್ಪ ಸರ್ ನಮ್ಮ ಸರ್ಕಾರ ಸೇಫ್ ಆಗಿದೆ, ಯಾರೂ ಕೆಡವಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಓಕೆ, ನೋಡೋಣ ಸರ್ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ. ಥ್ಯಾಂಕ್ ಯು ಸರ್ ನಮ್ಮ ಜೊತೆಗೆ ಮಾತನಾಡೋದಕ್ಕಾಗಿ. ಎಸ್ ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಇದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ ನಮ್ಮ ಸರ್, ಗಮನಿಸ್ತಾ ಇದ್ದೀವಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ರಾಜಕೀಯದಲ್ಲಿ ಅಂತ ಹೇಳಿ. ಒಂದು ಕಡೆ ಲೋಕಸಭೆ ಚುನಾವಣೆ ನಡೀತಾ ಇದೆ, ಇದೆಲ್ಲದರ ನಡುವೆ ನೋಡಿ ನಿಮ್ಮ ಸರ್ಕಾರವನ್ನ ಕೆಡವೋದಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಬಿಜೆಪಿ ನಾಯಕರು ಅನ್ನೋದ್ರ ಬಗ್ಗೆ ಹಿಂಟ್ ಕೊಟ್ಟಿದ್ದಾರೆ ಏಕನಾಥ್ ಶಿಂದೆ ಅವರು. ಏನ್ ಹೇಳ್ತೀರಾ ಸರ್? ಅಲ್ಲಮ್ಮ, ಏಕನಾಥ್ ಶಿಂದೆ ಸರ್ಕಾರ ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಇಂಡಿಯಾ ಕೂಟ ಅಧಿಕಾರಕ್ಕೆ ಬರುತ್ತೆ ದೇಶದಲ್ಲಿ. ಬಿಜೆಪಿ 200-220 ಸ್ಥಾನಕ್ಕೂ ಹೋಗೋದಿಲ್ಲ. ಆಮೇಲೆ ಅವ್ರ ಸರ್ಕಾರನೇ ಉದುರೋಗುತ್ತೆ. ನಮ್ ಸರ್ಕಾರ ಏನು ಇಲ್ಲ, ಸುಭದ್ರವಾಗಿದೆ. ನಮ್ಗೆ 20ಕ್ಕಿಂತಲೂ ಹೆಚ್ಚು ಸ್ಥಾನಗಳನ್ನ ನಾವು ಗೆಲ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಈ 4 ವರ್ಷ, ಅದಾದ್ಮೇಲೆ 5 ವರ್ಷ, 9 ವರ್ಷ ಇರುತ್ತೆ ಅಷ್ಟೇ. ಬಿಜೆಪಿ ಅವರು ಹಗಲ್ ಕನ್ಸ್ ಕಾಣ್ತಾ ಇದ್ದಾರೆ. ಅವರು ಚುನಾವಣಾ ಪೂರ್ವದಲ್ಲಿ ಈ ಬಿಜೆಪಿಗೆ ಮತ್ತೆ JDS ಒಂದಾದ್ಮೇಲೆ ಮತ ತಗೊಳ್ಳೋದಕ್ಕೆ ಆ ರೀತಿ ಅವ್ರಿಗೂ ಗೊತ್ತು ಈ ಸರ್ಕಾರ ಬೀಳ್ಸಕ್ಕಾಗಲ್ಲ ಅಂತ. ಈ ಸರ್ಕಾರ ಬೀಳ್ಸ್ಬೇಕಾದ್ರೆ 53-54 ಜನ ರಾಜೀನಾಮೆ ಕೊಡ್ಬೇಕಾಗತ್ತೆ ಅಲ್ವಾ? ಆತರ ಮತಗಳಿಗೋಸ್ಕರ, ರಾಜಕೀಯಕ್ಕೋಸ್ಕರ ಆ ರೀತಿ ಚುನಾವಣೆ ಆದ್ಮೇಲೆ ಬಿದ್ದೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಬೀಳೋದು ಇಲ್ಲ, ಯಾವುದು ಇಲ್ಲ. ನಮ್ ಸರ್ಕಾರ ಸುಭದ್ರವಾಗಿದೆ. ಅಂದ್ರೆ ಈ ರೀತಿ ಹೇಳಿಕೆಯಿಂದ ರಾಜಕೀಯ ಲಾಭ ಪಡ್ಕೊತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ ಸರ್? ಅಷ್ಟೇ ರಾಜಕೀಯ ಲಾಭಕ್ಕೋಸ್ಕರ ಆ ರೀತಿ ಹೇಳ್ತಾ ಇದ್ರು. 4ನೇ ತಾರೀಕು ಚುನಾವಣೆ ಬರುತ್ತೆ, ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಾಗ ನಮ್ಗೆ ಎಷ್ಟು ಸೀಟ್ ಬರುತ್ತೆ, ಅವ್ರಿಗೆ ಎಷ್ಟು ಸೀಟ್ ಬರುತ್ತೆ, ಅವ್ರು ಎಲ್ಲಿರ್ತಾರ ನೋಡೋಣ. ಬಿಜೆಪಿ MLA JDS MLAಗಳನ್ನ ಅವ್ರಿಗೆ ಭದ್ರವಾಗಿ ಇಟ್ಕೊಳ್ಳಿ ಸಾಕು. ಅವರು ಒಟ್ಟಿಗೆ ನಿಮ್ ಸರ್ಕಾರ ಅಂತೂ ಸೇಫ್ ಆಗಿದೆ ಸರ್. ಈಗ ಯಾರು ಟಚ್ ಮಾಡಕ್ಕಾಗಲ್ಲ, ಏನು ಆಗಲ್ಲ. ಇನ್ನು 9 ವರ್ಷ ಇರುತ್ತಮ್ಮ ಕಾಂಗ್ರೆಸ್. 9 ವರ್ಷ ಯಾರು ಟಚ್ ಮಾಡಕ್ಕಾಗಲ್ಲ. ಯಾರು ಟಚ್ ಮಾಡಕ್ಕಾಗಲ್ಲ. ಓಕೆ ರಾಮಲಿಂಗಾರೆಡ್ಡಿ ಸರ್, ಥ್ಯಾಂಕ್ ಯು ಸೊ ಮಚ್.